ಹಲೋ ಮಕ್ಕಳೇ, ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನೆಲ್ ಭವ್ಯ ಫಿಸಿಕ್ಸ್. ಮಕ್ಕಳೇ, ಇನ್ನೇನು ನಿಮ್ದು ಎಕ್ಸಾಮ್ ಮುಗಿತಾ ಬಂತು. ಇನ್ನೇನು 1 ಮಂತ್ ಅಲ್ಲಿ KCET ಎಕ್ಸಾಮ್ ಬರೀತಾ ಇದ್ದೀರಾ ನೀವು. ಏಪ್ರಿಲ್ 16, 17, 18 ನಿಮ್ದು KSET ಎಕ್ಸಾಮ್ಸ್ ಇರುತ್ತೆ. ಸೊ ಈ 1 ತಿಂಗಳಲ್ಲಿ ನೀವು ಹೆಂಗ್ ಪ್ರಿಪೇರ್ ಆಗ್ಬೇಕು ಅಂದ್ರೆ, ಹೈ ವೇಟೇಜ್ ಇರುವ ಚಾಪ್ಟರ್ಸ್ ನ ಆದಷ್ಟು ಪ್ರಿಪೇರ್ ಆಗ್ಬೇಕು, ಓದ್ಬೇಕಾಗತ್ತೆ. ಸೊ ನಾನು ಇವಾಗಲೇ ಹೇಳಿದೀನಿ ಯಾವ್ದು ಚಾಪ್ಟರ್ಗೆ ಹೈ ವೇಟೇಜ್ ಇದೆ ಅಂದ್ರೆ, ಸೆಕೆಂಡ್ PU ಅಲ್ಲಿರುವ ಕೆಲವೊಂದು ಚಾಪ್ಟರ್ಸ್ ಅಲ್ಲಿ ವೇಟೇಜ್ ಜಾಸ್ತಿ ಇರುತ್ತೆ. ಅಲ್ಲಿ ನೀವು 4 to 5 ಕ್ವೆಶ್ಚನ್ಸ್ ಎಕ್ಸ್ಪೆಕ್ಟ್ ಮಾಡಬಹುದು ಒಂದೊಂದು ಚಾಪ್ಟರ್ ಇಂದ. ಸೊ ಈ ಚಾಪ್ಟರ್ ನ ಆದಷ್ಟು ಓದ್ಕೊಳ್ಳಿ, ಶಾರ್ಟ್ ನೋಟ್ ಮಾಡ್ಕೊಳ್ಳಿ, ಫಾರ್ಮುಲಾಸ್ ಲಿಸ್ಟ್ ಔಟ್ ಮಾಡಿ ಅಂಡ್ ಕೆಲವೊಂದು ಇಂಪಾರ್ಟೆಂಟ್ ಕ್ವೆಶ್ಚನ್ಸ್ ನ ಸಾಲ್ವ್ ಮಾಡಿ, ಹಂಗೇನೆ PYQs ನ ಸಾಲ್ವ್ ಮಾಡಿ. ಸೊ ನಾನು ಇವತ್ತಿನ ವಿಡಿಯೋದಲ್ಲಿ ಹೈ ವೇಟೇಜ್ ಇರುವ ಚಾಪ್ಟರ್ ಅದಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್, ಇದ್ರದ್ದು ಶಾರ್ಟ್ ನೋಟ್ ಮಾಡಿದೀನಿ. ಕೆಲವೊಂದು ಪಾಯಿಂಟ್ಸ್ ನ ನಿಮಗೆ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ನಾನು ಏನು ಅಂದ್ರೆ ಎಲೆಕ್ಟ್ರಿಕ್ ಚಾರ್ಜಸ್ ಫೀಲ್ಡ್ಸ್ ನ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಎಕ್ಸ್ಪ್ಲೇನ್ ಮಾಡಿ, PYQs ನ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂಡ್ ಕಾನ್ಸೆಪ್ಚುಯಲ್ ಕ್ವೆಶ್ಚನ್ಸ್ ನ ಕೆಲವೊಂದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ ಅಂಡ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಹಾಗೆ ನಿಮ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಯುವರ್ ಲಿಟಲ್ ಸಪೋರ್ಟ್ ಮೀನ್ಸ್ ಅ ಲಾಟ್ ಫಾರ್ ಮೀ. ಸೊ ತಡ ಮಾಡದೆ ವಿಡಿಯೋನ ಶುರು ಮಾಡೋಣಂತೆ. ಸೊ ನಮ್ಗೆ ಎಲೆಕ್ಟ್ರಿಕ್